ಆನೇಕಲ್ನಲ್ಲಿ ತೇರೊಂದು ಬಿದ್ದಂತಹ ಪರಿಣಾಮ ಕೆಲಕಾಲ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಹೇಗಾಯಿತು ಈ ಘಟನೆ, ನಿಯಂತ್ರಣ ತಪ್ಪೋದಕ್ಕೆ ಏನ್ ಕಾರಣ ಅನ್ನೋದನ್ನ ನೋಡ್ತಾ ಹೋಗೋಣ. ಆನೇಕಲ್ ತಾಲೂಕಿನ ಈಲಲಿಗಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಎತ್ತುಗಳು ಹಾಗೂ ಟ್ರ್ಯಾಕ್ಟರ್ನ ನೆರವಿನಿಂದ ತೇರನ್ನ ಎಳೆಯೋ ಕೆಲಸ ಆಗ್ತಾ ಇತ್ತು. ಕಮ್ಮಸಂದ್ರದ ಹೈಪರ್ ಮಾರ್ಕೆಟ್ ತಿರುವಿನಲ್ಲಿ ತೇರು ನಿಯಂತ್ರಣ ತಪ್ಪಿ ಉರುಳಿ ಬಿದ್ದ ಪರಿಣಾಮ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ನೋಡ್ತಾ ಇದ್ದ ಹಾಗೆ ನೋಡಿ, ಆ ದೃಶ್ಯ ಕೂಡ ಸೆರೆಯಾಗಿದೆ. ನೋಡ್ತಾ ಇದ್ದ ಹಾಗೆ 120ಕ್ಕೂ ಅಧಿಕ ಅಡಿಗಳಷ್ಟು ಉದ್ದವಾದಂತಹ ತೇರು ನಿಯಂತ್ರಣ ತಪ್ಪಿ ಬೀಳುತ್ತೆ. ಇದರ ಪರಿಣಾಮ ಅಲ್ಲಿ ಸೇರಿದಂತಹ ಜನ ಕೂಡ ಆತಂಕದಿಂದ ದಿಕ್ಕಾಪಾಲಾಗಿ ಓಡೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಬಹಳ ಭಯಾನಕವಾಗಿದೆ ಈ ದೃಶ್ಯ. ಯಾಕಂದ್ರೆ ಪಕ್ಕದಲ್ಲೇ ಅಲ್ಲಿ ಕರೆಂಟ್ ಕಂಬ ಇದೆ. ಕರೆಂಟ್ ಕಂಬದ ಮೇಲೆ ತೇರು ಬಿದ್ದಿದ್ರೆ ಇನ್ನೂ ಎಷ್ಟು ದೊಡ್ಡ ಪ್ರಮಾಣದ ಅನಾಹುತ ಆಗ್ತಾ ಇತ್ತು ಅನ್ನೋದನ್ನ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ನೋಡಿ, ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ಅಲ್ಲಿ ಏನೋ ತಪ್ಪಾಗಿದೆ, ಎಡವಟ್ಟಾಗಿದೆ ಅನ್ನೋದು ಮುಂದೆ ಇದ್ದಂತಹ ಜನರಿಗೂ ಕೂಡ ಗೊತ್ತಾಗುತ್ತೆ. ಏನಾಗ್ತಾ ಇದೆ ಅಂತ ನೋಡೋಷ್ಟೊತ್ತಿಗೆನೆ ನೋಡ್ತಾ ಇದ್ದ ಹಾಗೆ ಆ ತೇರು ಉರುಳಿ ಬೀಳುತ್ತೆ. ಪರಿಣಾಮ ಆ ಧೂಳು ಯಾವ ಪ್ರಮಾಣದಲ್ಲಿ ಏಳುತ್ತೆ ಅಂದ್ರೆ ಅಲ್ಲೇ ಇದ್ದಂತಹ ಎತ್ತುಗಳು ಕೂಡ ಪ್ಯಾನಿಕ್ ಆದಂತಹ ವಿಚಾರ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಸರಿಯಾಗಿದೆ. ಬಟ್ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ಘಟನೆ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳಿ, ಮತ್ತೆ ಈ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ. ಖಂಡಿತ ಮಮತಾ, ಪ್ರತಿ ವರ್ಷದಂತೆ ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಸುಮಾರು 10 ಹಳ್ಳಿಗಳಿಂದ ತೇರನ್ನು ಜಾತ್ರೆಗೆ ತೆಗೆದುಕೊಂಡು ಹೋಗ್ಲಿಕ್ಕಿತ್ತು. ಸುಮಾರು 4 ರಿಂದ 5 ಕಿಲೋಮೀಟರ್ ಇರ್ಬೋದು, 7 ಕಿಲೋಮೀಟರ್ ಇಂದನೂ ಸಹ ತೇರುಗಳನ್ನ 100-120 ಅಡಿ ಅಥವಾ 125ಕ್ಕೂ ಹೆಚ್ಚು ಅಡಿ ತೇರುಗಳನ್ನ ಕಟ್ಕೊಂಡು ಇವತ್ತು ಜಾತ್ರೆಗೆ ಹೋಗ್ತಿದ್ವು. ಆ ಸಮಯದಲ್ಲಿ ನೂರಾರು ಜನ ತೇರು ಹಿಂದೆಗಡೆ ಇದ್ರು. ಈಲಲಿಗೆ ಗ್ರಾಮದಿಂದ 1.5 ಕಿಲೋಮೀಟರ್ ಅಷ್ಟು ಏನು ತೇರು ಮುಂದೆ ಬಂದಿತ್ತು. ಆ ಜೊತೆಗೆ ಇಡೀ ಗ್ರಾಮಸ್ಥರು ಸಹ ತೇರಿನ ಜೊತೆಯಲ್ಲೇ ಜಾತ್ರೆಗೆ ಹೋಗ್ತಿದ್ರು. ಆದ್ರೆ ಈ 1.5 ಕಿಲೋಮೀಟರ್ ಬಂದಾಗ ಒಂದು ಹೈಪರ್ ಮಾರ್ಕೆಟ್ ಸಮೀಪ ಒಂದು ತಿರುವಿರುತ್ತದೆ. ಆ ತಿರುವಿನಲ್ಲಿ ಎತ್ತುಗಳ ಮುಖಾಂತರ ಹೋಗ್ತಿದ್ದ ತೇರು ಏಕಾಏಕಿ ಎಡಭಾಗಕ್ಕೆ ಉರುಳಿ ಬೀಳ್ತದೆ. ಅದ್ರ ಜೊತೆಗೆ ಏನಂದ್ರೆ ತೇರು ಹೋಗುವಂತ ರಸ್ತೆಯಲ್ಲಿ ಸಂಪೂರ್ಣವಾಗಿ ವಿದ್ಯುತ್ನ ವೈರ್ಗಳಿರ್ಬೋದು ಅಥವಾ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಸ್ಥಗಿತ ಮಾಡೋದ್ರಿಂದ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಯಾಕಂದ್ರೆ ಮುಂಜಾಗ್ರತವಾಗಿ ಬೆಸ್ಕಾಂ ಇಲಾಖೆ ಸಂಪೂರ್ಣವಾಗಿ ಆ ತೇರು ಹೋಗೋ ರಸ್ತೆಗಳಲ್ಲಿ ಎಲ್ಲಾ ಕಡೆನೂ ಸಹ ಲೈನ್ಗಳನ್ನ ರಿಮೂವ್ ಮಾಡ್ಕೊಡುವಂಥದ್ದು ಮತ್ತು ಆ ಭಾಗದಲ್ಲಿ ಯಾವುದೇ ತೊಂದರೆ ಆಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ತಾರೆ. ಆದ್ರೆ ನೂರಾರು ಜನ ಇರ್ತಾರೆ, ಇಡೀ ಗ್ರಾಮಸ್ಥರೇ ಸೇರಿ ಏನು ಗ್ರಾಮಸ್ಥರಿರ್ಬೋದು ಅವ್ರ ಸಂಬಂಧಿಕರು ಸಹ ತೇರು ಜೊತೆಲೆ ಜಾತ್ರೆಗೆ ಹೋಗೋದ್ರಿಂದ ಎಡಭಾಗಕ್ಕೆ ಬಿದ್ದಿದ್ದಕ್ಕೆ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಯಾಕಂದ್ರೆ ನೂರಾರು ಜನ ತೇರು ಹಿಂಭಾಗದಲ್ಲಿ ಇರ್ಬೇಕಾದ್ರೆ ಆಯ ತಪ್ಪಿ ಸ್ವಲ್ಪ ಆದ್ರೂ ಈ ಬಲಭಾಗಕ್ಕೆ ಬಿದ್ದಿದ್ರೆ ನೂರಾರು ಜನ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿನೂ ಬರ್ತಾ ಇತ್ತು. ಆದ್ರೆ ಈಗ ಏನು ಇಡೀ ಗ್ರಾಮಸ್ಥರು ಸೇರಿ ಆ ತೇರು ಏನ್ ಬಿದ್ದಿತ್ತು ಅದನ್ನ ಸಂಪೂರ್ಣವಾಗಿ ಈಗ ತೆರವು ಮಾಡುವಂತ ಕೆಲಸ ಆಗ್ತಿದೆ. ಜೊತೆಗೆ ಏನ್ ಜೊತೆಲಿ ಬಂದಂತ ಜನ ಸಂಪೂರ್ಣವಾಗಿ ಜಾತ್ರೆಗೆ ಹೋಗಿದ್ದಾರೆ. ಇನ್ನು 6 ಗ್ರಾಮಗಳಿಂದ ಈ ಒಂದು ಜಾತ್ರೆಗೆ ಇನ್ನು ತೇರುಗಳು
ಈಗ ಬರ್ತಾ ಇದಾವೆ. ಅವು ಸಹ ಎಲ್ಲವೂ ಸಹ 110 ಅಡಿಗೂ ಹೆಚ್ಚು ಇರುವಂತ ತೇರುಗಳು. ಇದು ಪ್ರತಿ ವರ್ಷ ನಡ್ಕೊಂಡ್ ಬರುವಂತ ಜಾತ್ರೆ ಇದು. ಹಾಗಾಗಿ ಈ ತೇರನ್ನ ಕಟ್ಟಬೇಕಾದ್ರೆ ಸುಮಾರು 2 ತಿಂಗಳಿಂದ ಇಡೀ ಊರಿನ ಗ್ರಾಮಸ್ಥರೇ ಸೇರಿ ಅದಕ್ಕೆ ಎಲ್ಲಾ ತಯಾರಿಯನ್ನ ಒಗ್ಗಟ್ಟಾಗಿ ಮಾಡ್ತಾರೆ. ಜೊತೆಗೆ ಅದಕ್ಕೆ ಪರಿಣಿತರನ್ನು ಸಹ ಬಳಸ್ಕೊಂಡು ತೇರನ್ನ ಕಟ್ತಾರೆ. ಮತ್ತು ತೇರು ಎಳಿಬೇಕಾದ್ರೂ ಅಷ್ಟೇ ಅದಕ್ಕೆ ಊರಿನ ಮುಖಂಡರು ತೇರಿನ ಸುತ್ತ ನಿಂತ್ಕೊಂಡು ಅದನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಏನು ಗೈಡ್ ಲೈನ್ ಮಾಡ್ತಾ ಇರ್ತಾರೆ. ಮತ್ತೆ ಸೇರಿ ಮೂವ್ ಆಗ್ಬೇಕಾದ್ರೂ ಸಹ ಮೈಕ್ ಮುಖಾಂತರ ಅನೌನ್ಸ್ ಮಾಡ್ಕೊಂಡು ಸಂಪೂರ್ಣವಾಗಿ ತೇರಿನ ಸುತ್ತ ಜನ ಬರ್ದಿದಂಗೆ ಹಗ್ಗವನ್ನ ಹಾಕಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು. ಹಾಗಾಗಿ ಒಂದು ಅನಾಹುತ ತಪ್ಪಿರಂತದ್ದು ಮಮತಾ. ಇನ್ನು ಈಗಾಗಲೇ ಏನು ತೇರಿಗೆ ಎತ್ತುಗಳು ಕಟ್ಟಿದ್ರು ಎತ್ತುಗಳನ್ನು ಸಹ ಈಗ ಸಂಪೂರ್ಣವಾಗಿ ಎಲ್ಲ ರಿಮೂವ್ ಮಾಡಿ ಆ ತೇರನ್ನ ತೆರವು ಕಾರ್ಯಾಚರಣೆ ಮುಂದುವರೆಸಿರುವಂತದ್ದು ಮಮತಾ. ಇನ್ನು ಎಷ್ಟೊತ್ತು ಬೇಕಾಗತ್ತೆ ತೆರವು ಕಾರ್ಯಾಚರಣೆ ಮುಗಿಯೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅಂಬರೀಶ್? ಹಾಗೆ ಈ ತೇರಿನ ಇತಿಹಾಸ ಏನು ಅಂತ ಹೇಳಿ, ಬಹಳ ವಿಶಿಷ್ಟವಾಗಿ ಅದನ್ನ ಅಲಂಕರಿಸಿತು, ಮತ್ತೆ 3-4 ಗ್ರಾಮಗಳು ಸೇರ್ತಾರೆ ಅಂದಾಗ ಬಹಳ ದೊಡ್ಡ ಜಾತ್ರಾ ಮಹೋತ್ಸವನೇ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಸದ್ಯಕ್ಕೆ? ಮಮತಾ, ಖಂಡಿತವಾಗೂ ಇದು ಒಂದು ಪುರಾತನವಾದ ದೇವಾಲಯ. ಜೊತೆಗೆ ಸುಮಾರು ಸಾವಿರಾರು ವರ್ಷಗಳಿಂದ ಸುತ್ತಮುತ್ತಲ 15-20 ಗ್ರಾಮಗಳವರು ತೇರು ಕಟ್ಕೊಂಡು ಸಂಪೂರ್ಣ ಅದೇ ರಸ್ತೆ ಇರಲ್ಲ ಇದಕ್ಕೆ ಹೋಗೋದಕ್ಕೆ. ಇತ್ತೀಚೆಗೆ ತೇರು ಹೋಗುವಂತ ದಾರಿಗಳಿಗೆ ರಸ್ತೆನ ಡಾಂಬರೀಕರಣ ಆಗಿದೆ. ಆದ್ರೆ ಹಿಂದಿನ ನೋಡಿದ್ರೆ ಸಂಪೂರ್ಣವಾಗಿ ಆ ತೇರು ಹೋಗೋ ಜಾತ್ರೆ ಸಮಯದಲ್ಲಿ ಮಾತ್ರ ಸಂಪೂರ್ಣ ಏನು ರಸ್ತೆನ ಮಾಡ್ಕೊಂಡು JCPಗಳ ಮುಖಾಂತರ ಆ ದೇವಾಲಯಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ಅಂದ್ರೆ ಈ ಒಂದು ಜಾತ್ರೆ ಅಂತಂದ್ರೆ ಇಲ್ಲಿ 1 ಹಳ್ಳಿಗೆ ಅಥವಾ 2 ಹಳ್ಳಿಗೆ ಸೀಮಿತ ಇಲ್ಲ. ಸುಮಾರು 20-25 ಹಳ್ಳಿಗಳಲ್ಲೂ ಸಹ ಜಾತ್ರೆ ನಡೀತಾ ಇರ್ತದೆ. ಅಲ್ಲೂ ಸಹ 20 ಹಳ್ಳಿಲೂ ಸಹ ತೇರು ಕಟ್ತಾ ಇದ್ರು. ಇತ್ತೀಚೆಗೆ ಏನು ರೈಲ್ವೆ ಟ್ರ್ಯಾಕ್ ಎಲೆಕ್ಟ್ರಿಕಲ್ ವಿದ್ಯುದೀಕರಣ ಏನು ರೈಲ್ವೆ ಟ್ರ್ಯಾಕ್ ಬಂತು, ಹಾಗಿಲಿಂದ ಸುಮಾರು ಒಂದು 10 ಹಳ್ಳಿಯಲ್ಲಿ ತೇರನ್ನ ಕಟ್ಟೋದು ನಿಲ್ಸಿದ್ರೆ. ಆದ್ರೆ ಇನ್ನು ಉಳಿದಂತ ಸುಮಾರು ದೊಡ್ಡನಾಮಂಗಲ ಇರ್ಬೋದು, ರಾಯಸಂದ್ರ ಇರ್ಬೋದು, ಆ ಕಡೆ ಸೂಳ್ಕುಂಟೆ ಮತ್ತು ಕೊಡತಿ, ಈಲೆಲ್ಗೆ ಮತ್ತೆ ಏನು ರಾಮಸಾಗರ ತೇರುಗಳನ್ನ ಕಟ್ಕೊಂಡು ಈಗ ಜಾತ್ರೆಗೆ ಬರ್ತಾ ಇದ್ದಂಥದ್ದು. ಹಾಗಾಗಿ ಪ್ರತಿ ವರ್ಷ ಭಕ್ತಿಯಿಂದ ಸಂಪೂರ್ಣವಾಗಿ ಆ ತೇರನ್ನ ಕಟ್ಟುವಂತ ಕೆಲಸ ಮಾಡ್ತಾರೆ. ಜೊತೆಗೆ ಮದ್ದೂರಮ್ಮ ಜಾತ್ರೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಅಂದ್ರೆ ಬರೀ ಆ ದೇವರಿಗೆ ಬರುವಂತ ಭಕ್ತಾದಿಗಳು ಕರ್ನಾಟಕದಲ್ಲಿಲ್ಲ, ತಮಿಳುನಾಡು ಇರ್ಬೋದು, ಆಂಧ್ರದಿಂದ ಸಹ ಈ ಒಂದು ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸುವಂತದ್ದು. ಭಕ್ತಿಯಿಂದ ಆ ದೇವರನ್ನ ಬೇಡ್ಕೊಳ್ಳುವಂತ ಕೆಲಸ ಮತ್ತು ಆಕೆ ದರ್ಶನ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಭಕ್ತಾದಿಗಳು ಜಾತ್ರೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಮಮತಾ. ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ.